ರಾಜ್ಯದಲ್ಲಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ ಹನಿ ಟ್ರ್ಯಾಪ್ ಗದ್ದಲದ ವಿಚಾರವಾಗಿ ಬಿಜೆಪಿಗರಲ್ಲಿ ಭಿನ್ನರಾಗ ವ್ಯಕ್ತವಾಗ್ತಾ ಇದೆ. ಅಬ್ಬರದಲ್ಲಿ ಒಂದು ಬಣ, ಮತ್ತೊಂದು ತಂಡ ಸೈಲೆಂಟ್ ಆಗಿದೆ. ಸೊ ರಾಜ್ಯದಲ್ಲಿ ಈ ಹನಿ ಟ್ರ್ಯಾಪ್ ಗದ್ದಲ ಅನ್ನುವಂಥದ್ದು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿರುವಂಥದ್ದು. ಬಿಜೆಪಿ ಮತ್ತೊಂದು ಬ್ಯಾಲೆನ್ಸ್, ಯಾಕಂದ್ರೆ ಪ್ರಮುಖವಾಗಿ ನೋಡಿ ಇಲ್ಲಿ ಒಂದ್ ಕಡೆ ಗಮನಹರಿಸುವ ವಿಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಎರಡು ಬಣದ ನಡುವೆ ಈ ಹನಿ ಟ್ರ್ಯಾಪ್ ಗದ್ದಲ ಅನ್ನುವಂಥದ್ದು ಬಿಜೆಪಿಯಲ್ಲೇ ಭಿನ್ನರಾಗ. ಅಂದ್ರೆ ಅಬ್ಬರದಲ್ಲಿ ಒಂದು ಬಣ ಇದ್ರೆ ಮತ್ತೊಂದು ತಂಡ ಸೈಲೆಂಟ್ ಆಗಿದೆ. ಬಿಜೆಪಿಯ ಮತ್ತೊಂದು ಬ್ಯಾಲೆನ್ಸ್ ತಂತ್ರಗಾರಿಕೆಯ ಪ್ರಯೋಗ ಮಾಡ್ತಿದ್ಯಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತ ಎರಡೂ ಬಣದ ನಡೆ ಹೇಗಿದೆಯಪ್ಪ ಅಂತಂದ್ರೆ ಒಂದು ಸೈಲೆಂಟ್ ಆಗಿದೆ, ಇನ್ನೊಂದು ವೈಲೆಂಟ್ ಆಗಿದೆ. ಯತ್ನಾಳ್ ಸುನೀಲ್ ಕುಮಾರ್ ಬಣ ಆಕ್ರಮಣಕಾರಿ ವಾಗ್ದಾಳಿಯನ್ನ ನಡೆಸಿದ್ರು. ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರ ವಿರುದ್ಧ ಮುಗಿಬಿದ್ದಂತ ಮುನಿರತ್ನ, ಮತ್ತೊಂದು ಕಡೆ ವಿಜೇಂದ್ರ ಬಣ ಮಾತ್ರ ಫುಲ್ ಸೈಲೆಂಟ್ ಆಗಿ ಹೋಗಿದೆ. ಗಟ್ಟಿ ಧ್ವನಿಯಲ್ಲಿ ಮಾತನಾಡೋದಕ್ಕೆ ಬಿವೈ ವಿಜೇಂದ್ರ ಅವರ ಬಣದ ನಾಯಕರು ಹಿಂದೇಟನ್ನ ಹಾಕ್ತಿದ್ದಾರೆ. ಬಹಿರಂಗವಾಗದ ಹಿಂದಿನ ರಹಸ್ಯ ಕಾರಣ ಏನಿರಬಹುದು ಆಗಿದ್ರೆ ಅನ್ನುವಂತ ಒಂದು ಪ್ರಶ್ನೆ. ಸದನದಲ್ಲಿ ಸುನೀಲ್ ಕುಮಾರ್ ಅವರು, ಯತ್ನಾಳ್ ಅವರು ಗುಡುಗಿದ್ದು ಸದನದಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುನೀಲ್ ಕುಮಾರ್ ಅವರು ಎದ್ದು ನಿಂತು ವಾಗ್ದಾಳಿ ನಡೆಸಿದ್ರು ಕಾಂಗ್ರೆಸ್ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಾದ ನಂತರವಾಗಿ ಯಾಕೋ ಸೈಲೆಂಟ್ ಆಗಿದ್ರು ಬಿವೈ ವಿಜೇಂದ್ರ, ಮಾತನಾಡಿರಲಿಲ್ಲ. ಯಾಕೆ ಅನ್ನುವಂತ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇದ್ರೆ ಏನಿರಬಹುದು ಹಿಂದಿನ ರಹಸ್ಯ ಅಂತ. ಇನ್ನ ಮುನಿರತ್ನ ಅವರು ಕೂಡ ಒಂದು ಕಡೆ ವಾಗ್ದಾಳಿಯನ್ನ ನಡೆಸಿದ್ರು. ಅದು ಕೂಡ ಯಾವ ರೀತಿಯಾಗಿ ಅಂದ್ರೆ ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಆರೋಪ ಮಾಡುವ ರೀತಿ, ಮಹಾನಾಯಕ ಅನ್ನೋ ರೀತಿಯಲ್ಲೇ ವಾಗ್ದಾಳಿಯನ್ನ ಮುನಿರತ್ನ ಅವರು ನಡೆಸಿದ್ರು. ಅದಾದ ನಂತರವಾಗಿ ಯತ್ನಾಳ್ ಅವ್ರು ಕೇಳಬೇಕೆ, ಸದನದಲ್ಲಿ ನಿಂತ್ಕೊಂಡ್ಬಿಟ್ರು ಅಂದ್ರೆ ಅವರ ಗರ್ಜನೆ ಬೇರೆ ರೀತಿಯಾಗಿ ಇರುತ್ತೆ. ಸೊ ಹಾಗಾಗಿ ಕೆಲವೊಂದಿಷ್ಟು ವಿಚಾರವಾಗಿ ಗಮನಿಸೋದಾದ್ರೆ ಇದರ ತಂತ್ರಗಾರಿಕೆ ಏನಿರ್ಬೋದು, ಬ್ಯಾಲೆನ್ಸ್ ತಂತ್ರಗಾರಿಕೆ ಏನಾದ್ರು ಪ್ರಯೋಗ ಮಾಡ್ತಿದ್ದಾರಾ ಯತ್ನಾಳ್ ಟೀಮ್ ಇಂದ? ಸೊ ಹೀಗಾಗಿ ಸಾಕಷ್ಟು ಪ್ರಶ್ನೆಗೆ ಕಾಡುವಾಗ್ತಿದೆ ಈ ಒಂದು ಹನಿ ಟ್ರ್ಯಾಪ್ ವಿಚಾರದ ಸಂಬಂಧ. ಸ್ಮಾರ್ಟ್ ಮೀಟರ್ ಖರೀದಿ ಟೆಂಡರ್ನಲ್ಲಿ ಹಗರಣ ನಡೆದಿರುವಂತದ್ದು. ಟೆಂಡರ್ನಲ್ಲಿ 15,565 ಕೋಟಿ ಮೊತ್ತದ ಹಗರಣ ನಡೆದಿದೆ. ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಅವರ ಹೊಸ ಬಾಂಬ್ ಇದು ರಾಜ್ಯದ ದೊಡ್ಡ ಹಗರಣ ಅಂತ ಬಿಜೆಪಿ ಶಾಸಕ ಕರೆದಿರುವಂತದ್ದು. ಸ್ಮಾರ್ಟ್ ಮೀಟರ್ಗಳ ಖರೀದಿಯಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ. ನಾನು ವಿಶ್ವನಾಥ್ ಇಬ್ರು ಕೂಡ ಸದನದಲ್ಲಿ ಇದ್ರ ಬಗ್ಗೆ ಮಾತನಾಡಿದ್ದೀವಿ ಎನ್ನುವ ಮುಖಾಂತರವಾಗಿ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. 15,568 ಕೋಟಿ ಮೊತ್ತದ ಹಗರಣ ನಡೆದಿದೆ ಅಂತ. ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಅವ್ಯವಹಾರವನ್ನ ನಡೆಸಿದ್ದಾರೆ. ಈ ಸರ್ಕಾರ ನಮ್ಮ ಆರೋಪಕ್ಕೆ ಸದನದಲ್ಲೇ ಉತ್ತರವನ್ನ ಕೊಡ್ತೇನೆ ಎಂದಿದ್ರು ಸಚಿವ ಜಾರ್ಜ್. ನಮ್ಮ ಆರೋಪಗಳಿಗೆ ಸಚಿವರು ಉತ್ತರವನ್ನೇ ಕೊಟ್ಟಿಲ್ಲ ಅಂತ
ವಾಗ್ದಾಳಿ ನಡೆಸಿದ್ದಾರೆ. ಇದು ಸ್ಮಾರ್ಟ್ ಮೀಟರ್ ಕಡ್ಡಾಯನ? ಈಗ ಇವ್ರು ಹೇಳ್ತಿರೋದು ಏನೊಂದು KERC ಸಂಪೂರ್ಣಕ್ಕೆ ಎಲ್ಲಾ ಎಸ್ಕಾಮ್ಸ್ ಗೈಡ್ಲೈನ್ಸ್ ನಿಯಮಗಳು ಯಾರು KERC ನಿಯಮಗಳನ್ನ ಯಾವ ಎಸ್ಕಾಂ ಅವರು ಉಲ್ಲಂಘನೆ ಮಾಡಂಗಿಲ್ಲ. ಆ ನಿಯಮಗಳಿಗೆ ಸಂಪೂರ್ಣವಾಗಿ ಬದ್ಧವಾಗಿರ್ಬೇಕು. KERC ಗೈಡ್ಲೈನ್ಸ್ ಎಲ್ಲೂ ಸ್ಮಾರ್ಟ್ ಮೀಟರ್ ಅನ್ನ ಕಡ್ಡಾಯವಾಗಬೇಕು ಅಂತ ಎಲ್ಲೂ ಇಲ್ಲ. ನಿಮ್ಗೆ ಇದನ್ನೆಲ್ಲ ಕಡ್ಡಾಯ ಮಾಡಂಗಿಲ್ಲ. ಬರೀ ಟೆಂಪ್ರವರಿ ಕನೆಕ್ಷನ್ ಮಾತ್ರ ಕಡ್ಡಾಯವಾಗಿ ಸ್ಮಾರ್ಟ್ ಮೀಟರ್ ಪ್ರೀಪೇಡ್ ಸ್ಮಾರ್ಟ್ ಮೀಟರ್ ಬರೀ ಟೆಂಪ್ರವರಿ ಮಾತ್ರ ಮಾಡಬಹುದು ಹೊರತು ಯಾರು ಪರ್ಮನೆಂಟ್ ಯೂಸರ್ಸ್ಗೆ ಹೊಸ ಗ್ರಾಹಕರಿಗೆ ಈ ಒಂದು ಸ್ಮಾರ್ಟ್ ಮೀಟರ್ ಅನ್ನ ಕಡ್ಡಾಯ ಮಾಡಂಗಿಲ್ಲ. ಇವನ್ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿನಲ್ಲೂ ಬಹಳ ಸ್ಪಷ್ಟವಾಗಿದೆ. ಇವನ್ ಅದನ್ನು ಅನೆಕ್ಷನ್ ಇದೆ. ಯಾವ್ದು ಹೇಳ್ತಾ ಇದ್ದಿಲ್ಲ ಎಲ್ಲದಕ್ಕೂ ನಿಮ್ಗೆ ಅನೆಕ್ಷನ್ ಕೊಡ್ತೀವಿ. ಯಾವ್ದು ನಾನು ಹೇಳ್ತಿರೋದಲ್ಲ, ನಿಮಗೆ KERC ಗೈಡ್ಲೈನ್ಸ್ ನ ಅನೆಕ್ಷನ್ ಕೊಡ್ತೀವಿ. CEA ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯ ಗೈಡ್ಲೈನ್ಸ್ ಅನೆಕ್ಷನ್ ಕೊಡೋದಾಗುತ್ತೆ. ಮತ್ತೆ ಇವರು ಟೆಂಡರ್ ಮಾಡ್ತಿರ್ಬೇಕಾದ್ರೆ ಫಸ್ಟ್ ಟೆಂಡರ್ ನಲ್ಲಿ ನೋಡಿ, ಆಸ್ ಪರ್ ದ ಟೆಂಡರ್ ಪ್ರೀ ಬಿಡ್ ಕ್ಲಾರಿಫಿಕೇಶನ್ ಸೀರಿಯಲ್ ನಂಬರ್ 23 ಇಟ್ ಇಸ್ ಮೆನ್ಷನ್ ದಟ್ ಸ್ಮಾರ್ಟ್ ಮೀಟರ್ ಆರ್ ಆಪ್ಷನಲ್ ಟೆಂಡರ್ ಬಿಡ್ ಅಲ್ಲಿ. ಆದ್ರೆ ತದನಂತರ ಅವರೇ ಒಂದು ಆಪರೇಷನಲ್ ಗೈಡ್ಲೈನ್ಸ್ ಇಶ್ಯೂ ಮಾಡ್ತಾರೆ, ಇದರಲ್ಲಿ ಕಡ್ಡಾಯ ಮಾಡ್ತಾರೆ 13/2/2025. ಇದು ಅರ್ಥ ಆಯ್ತಲ್ಲ ಈ ಪಾಯಿಂಟ್? ಓಕೆ, ಹಿಂದಿನ ಸ್ಲೈಡ್. ಓಕೆ, ನೆಕ್ಸ್ಟ್ ಸ್ಲೈಡ್. KTTP ಆಕ್ಟ್ ಬಿಡ್ ಕೆಪಾಸಿಟಿನ ಟೆಂಡರ್ ನಲ್ಲಿ ತಂದೇ ಇಲ್ಲ. ಬಿಡ್ ಕೆಪಾಸಿಟಿ ಯಾವ್ದಾರು ಟೆಂಡರ್ ಮಾಡ್ತಾರೆ ಇವರೇ ನೋಡಿ. ಯಾವ್ದಾರ ಇವರು ಬೆಸ್ಕಾಂ ಅವ್ರು ಕರೆದಿರೋದ್ರಲ್ಲೇ ನೋಡಿ ಬಿಡ್ ಕೆಪಾಸಿಟಿ ಕೇಳ್ತಾರೆ. ಬಿಡ್ ಕೆಪಾಸಿಟಿ ಇಲ್ಲದೆ ಟೆಂಡರ್ ಕರೆಯಂಗಿಲ್ಲ. ಅದ್ರ ಪ್ರಕಾರ ಹೋದ್ರೆ ಬಿಡ್ ಕೆಪಾಸಿಟಿ ಅಂದ್ರೆ ಏನು ಅಂದ್ರೆ ಅವ್ರು ಏನ್ ಹೇಳಿದಾರಲ್ಲ ಟೆಂಡರ್ ನಲ್ಲಿ ಅಮೌಂಟ್ 960 ಕೋಟಿ ಇಂಟು ಕರೆದಿರೋ ಟೆಂಡರ್ 5 ವರ್ಷ ಇಂಟು 1.5. ಇದು ನಾನು ಹೇಳ್ತಿರೋದು KTTP ಪ್ರಕಾರವಾಗಿ ಹೇಳ್ತಾ ಇದ್ದೀನಿ. ಇದು ಯಾವುದು ನಾನ್ ಫಾರ್ಮುಲಾ ಇಲ್ಲ, ಇದು ಬಿಡ್ ಕೆಪಾಸಿಟಿ ಫಾರ್ಮುಲಾ ಮೈನಸ್ ಪ್ರಶ್ನೆಗಳು ತಗೊಳ್ತೀನಿ. ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಕಡೆ ಈಗಾಗಲೇ ಅಶ್ವಥ್ ನಾರಾಯಣ ಅವರು ಹೇಳಿರುವಂತದ್ದು, ಈ ಸ್ಮಾರ್ಟ್ ಮೀಟರ್ಗಳ ಖರೀದಿಯಲ್ಲಿ KTPP ಕಾಯ್ದೆ ಏನಿದೆಯೋ ಅದನ್ನ ಉಲ್ಲಂಘನೆ ಮಾಡಿದ್ದಾರೆ. ರಾಜಶ್ರೀ ಕಂಪನಿಗೆ ಅನುಕೂಲ ಆಗುವಂತೆ ಟೆಂಡರ್ ಅನ್ನ ಮಾಡಿಕೊಟ್ಟಿದ್ದಾರೆ. ಈ ಬಿಟ್ ಸಾಮರ್ಥ್ಯ ಇಲ್ಲದೆ ಟೆಂಡರ್ ಅನ್ನ ಕರೆಯುವಂತಿಲ್ಲ. ಸೊ ಹಾಗಾಗಿ ಸ್ಮಾರ್ಟ್ ಮೀಟರ್ ಖರೀದಿ ಟೆಂಡರ್ ನಲ್ಲಿ 15,568 ಕೋಟಿ ರೂಪಾಯಿ ಮೊತ್ತದ ಹಗರಣವನ್ನ ಮಾಡಿದ್ದಾರೆ ಎನ್ನುವ ಮುಖಾಂತರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅದರ ಜೊತೆಗೆ ಪ್ರತಿಯೊಂದು ಕೂಡ ಪ್ರೂಫ್ ಇಟ್ಟು, ಅಂದ್ರೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಅವರು ಪ್ರತಿಯೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೂಫ್ ಇಟ್ಟು ಮಾತನಾಡಿದ್ದಾರೆ. ಈ ಸ್ಮಾರ್ಟ್ ಮೀಟರ್ ಅವಶ್ಯಕತೆ ಇತ್ತೇ ಅನ್ನುವಂತಹ ವಿಚಾರವಾಗಿ ಬೇಕು ಅಂತಲೇ ಈ KTPP ಕಾಯ್ದೆನ ಉಲ್ಲಂಘನೆ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನ ರಾಜಶ್ರೀ ಕಂಪನಿಗೆ ಏನು ಅನುಕೂಲ ಆಗೋ ರೀತಿ ಮಾಡಿರುವಂತದ್ದು, ಈ ವಿಚಾರದ ಬಗ್ಗೆ ಗಮನ ಹರಿಸಲೇಬೇಕಾಗುತ್ತೆ. ಅತಿ ದೊಡ್ಡ ಹಗರಣ, ರಾಜ್ಯದ ಅತಿ ದೊಡ್ಡ ಹಗರಣ ಆಗಿದೆ. ಇದ್ರ ಬಗ್ಗೆ ಗಮನ ಹರಿಸಲೇಬೇಕಾಗಿದೆ ಅಂತ ನೇರವಾಗಿ ಪವರ್ ಮಿನಿಸ್ಟರ್ KJ ಜಾರ್ಜ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಕೂಡ ನಾವು ಮಾತಾಡಿದ್ರು ಕೂಡ ಇದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು. ಸ್ಮಾರ್ಟ್ ಮೀಟರ್ ಖರೀದಿಯಲ್ಲಿ ಏನು ಅವ್ಯವಹಾರ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವನಾಥ್ ಅವರು ನಾನು ಇಬ್ರು ಕೂಡ ಮಾತನಾಡಿದ್ವಿ. ಆದ್ರೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅವ್ಯವಹಾರ ನಡೆಸಿರುವಂತ ಸರ್ಕಾರ ನಮ್ಮ ಆರೋಪಕ್ಕೆ